ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೀವು ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ರಿ ಪವಿತ್ರ ಅವ್ರಿಗೆ? ನನಗೆ ನಿಜವಾಗ್ಲೂ ನೆನಪಿಲ್ಲ, ವಾಪಸ್ ತೊಗೊಂಡಿದ್ದು ಎಷ್ಟು ಅಂತ ನೆನಪಿಲ್ಲ. ಯಾಕಂದರೆ ಎಲ್ಲ ಬ್ರ್ಯಾಂಡೆಡ್ ಚಪ್ಪಲ್ಗಳು, ಆ ಕಾಸ್ಟ್ಯೂಮ್ಸ್ಗಳು ಏನಿದೆ, ಬಳೆಗಳು, ಅವೆಲ್ಲದಕ್ಕೂ ಎಷ್ಟು ನಿಜ ನನಗೆ ಗೊತ್ತಿಲ್ಲ, ಒಂದು 50 ಅಥವಾ ಏನೋ ಇರ್ಬೋದು. ಯಾಕಂದ್ರೆ ನಿಜ ನನಗೆ ನೆನಪಿಲ್ಲ. ಇವತ್ತು ನೀವು ನೆನಪು ಮಾಡಿದ್ದಕ್ಕೆ ನಾನು ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋಕೆ ಬಂತು. ನಿಜವಾಗೂ ನನಗೆ ನೆನಪಿಲ್ಲ. ಸೊ ಅದಾದಮೇಲೆ ದರ್ಶನ್ ಅವ್ರ ಜೊತೆ ಎಲ್ಲ ಫೋಟೋಸ್ಗಳು ಅದು ಇದು ಬರ್ತಾಯಿತ್ತು. ನೋಡಿದಾಗ ಅನಿಸುತ್ತೆ, ರೇ ಈ ಹುಡುಗಿನ ಸಮಥಿಂಗ್ ಆ ಹುಡುಗಿ ತಲೆಯಲ್ಲಿ ಏನೋ ಇತ್ತು ಇರ್ಬೋದು ಬಿಡು ಅದು. ಬಟ್ಟು ಎಲ್ಲರಿಗೂ ಒಂದು ಏನೋ ಸೆಟ್ಲ್ ಆಗಿಬಿಡ್ಬೇಕು ಅನ್ನೋದು ಇರುತ್ತೆ. ನನ್ನ ಇಂಡಸ್ಟ್ರಿಲಿ ಮಾತ್ರ ಅಲ್ಲ, ಇದು ಇಡೀ ಇದರಲ್ಲಿ ಏನೋ ನಾನು ಒಂದು ಸೆಟ್ಲ್ ಆಗಿಬಿಡ್ಬೇಕು ಇದ್ದೇ ಇರುತ್ತೆ ಅದು. ಅದರಲ್ಲೂ ಒಂದು ಹೆಣ್ಮಕ್ಳಿಗೆ ಆಲ್ರೆಡಿ ಒಂದರಲ್ಲಿ ಫೇಲ್ಯೂರ್ ಆಗಿರುವಂಥ ಹೆಣ್ಮಕ್ಳಿಗಂತೂ ಒಂದು ಸೆಟಲ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಆ ವಿಷಯದಲ್ಲಿ ಮಾಡ್ತಾರೆ, ದಟ್ಸ್ ಗುಡ್. ಆದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದ್ದು ಅದು ತಪ್ಪು. ಒಂದು ಹೆಣ್ಣನ್ನು ಬಿಡಿಸಿ ಅದನ್ನು ನಾವು ಪಡ್ಕೊಳ್ಳೋದು ಇದೆಯಲ್ಲ, ಅದೊಂದು ಅನ್ಯಾಯ. ನೀವು ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ರಿ ಪವಿತ್ರ ಅವ್ರಿಗೆ? ನನಗೆ ನಿಜವಾಗ್ಲೂ ನೆನಪಿಲ್ಲ, ವಾಪಸ್ ತೊಗೊಂಡಿದ್ದು ಎಷ್ಟು ಅಂತ ನೆನಪಿಲ್ಲ. ಯಾಕಂದರೆ ಎಲ್ಲ ಬ್ರ್ಯಾಂಡೆಡ್ ಚಪ್ಪಲ್ಗಳು, ಆ ಕಾಸ್ಟ್ಯೂಮ್ಸ್ಗಳು ಏನಿದೆ, ಬಳೆಗಳು, ಅವೆಲ್ಲದಕ್ಕೂ ಎಷ್ಟು ನಿಜ ನನಗೆ ಗೊತ್ತಿಲ್ಲ, ಒಂದು 50 ಅಥವಾ ಏನೋ ಇರ್ಬೋದು. ಯಾಕಂದ್ರೆ ನಿಜ ನನಗೆ ನೆನಪಿಲ್ಲ. ಇವತ್ತು ನೀವು ನೆನಪು ಮಾಡಿದ್ದಕ್ಕೆ ನಾನು ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋಕೆ ಬಂತು. ನಿಜವಾಗೂ ನನಗೆ ನೆನಪಿಲ್ಲ. ಸೊ ಅದಾದಮೇಲೆ ದರ್ಶನ್ ಅವ್ರ ಜೊತೆ ಎಲ್ಲ ಫೋಟೋಸ್ಗಳು ಅದು ಇದು ಬರ್ತಾಯಿತ್ತು. ನೋಡಿದಾಗ ಅನಿಸುತ್ತೆ, ರೇ ಈ ಹುಡುಗಿನ ಸಮಥಿಂಗ್ ಆ ಹುಡುಗಿ ತಲೆಯಲ್ಲಿ ಏನೋ ಇತ್ತು ಇರ್ಬೋದು ಬಿಡು ಅದು. ಬಟ್ಟು ಎಲ್ಲರಿಗೂ ಒಂದು ಏನೋ ಸೆಟ್ಲ್ ಆಗಿಬಿಡ್ಬೇಕು ಅನ್ನೋದು ಇರುತ್ತೆ. ನನ್ನ ಇಂಡಸ್ಟ್ರಿಲಿ ಮಾತ್ರ ಅಲ್ಲ, ಇದು ಇಡೀ ಇದರಲ್ಲಿ ಏನೋ ನಾನು ಒಂದು ಸೆಟ್ಲ್ ಆಗಿಬಿಡ್ಬೇಕು ಇದ್ದೇ ಇರುತ್ತೆ ಅದು. ಅದರಲ್ಲೂ ಒಂದು ಹೆಣ್ಮಕ್ಳಿಗೆ ಆಲ್ರೆಡಿ ಒಂದರಲ್ಲಿ ಫೇಲ್ಯೂರ್ ಆಗಿರುವಂಥ ಹೆಣ್ಮಕ್ಳಿಗಂತೂ ಒಂದು ಸೆಟಲ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಆ ವಿಷಯದಲ್ಲಿ ಮಾಡ್ತಾರೆ, ದಟ್ಸ್ ಗುಡ್. ಆದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದ್ದು ಅದು ತಪ್ಪು. ಒಂದು ಹೆಣ್ಣನ್ನು ಬಿಡಿಸಿ ಅದನ್ನು ನಾವು ಪಡ್ಕೊಳ್ಳೋದು ಇದೆಯಲ್ಲ, ಅದೊಂದು ಅನ್ಯಾಯ. ನೀವು ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ರಿ ಪವಿತ್ರ ಅವ್ರಿಗೆ? ನನಗೆ ನಿಜವಾಗ್ಲೂ ನೆನಪಿಲ್ಲ, ವಾಪಸ್ ತೊಗೊಂಡಿದ್ದು ಎಷ್ಟು ಅಂತ ನೆನಪಿಲ್ಲ. ಯಾಕಂದರೆ ಎಲ್ಲ ಬ್ರ್ಯಾಂಡೆಡ್ ಚಪ್ಪಲ್ಗಳು, ಆ ಕಾಸ್ಟ್ಯೂಮ್ಸ್ಗಳು ಏನಿದೆ, ಬಳೆಗಳು, ಅವೆಲ್ಲದಕ್ಕೂ ಎಷ್ಟು ನಿಜ ನನಗೆ ಗೊತ್ತಿಲ್ಲ, ಒಂದು 50 ಅಥವಾ ಏನೋ ಇರ್ಬೋದು. ಯಾಕಂದ್ರೆ ನಿಜ ನನಗೆ ನೆನಪಿಲ್ಲ. ಇವತ್ತು ನೀವು ನೆನಪು ಮಾಡಿದ್ದಕ್ಕೆ ನಾನು ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋಕೆ ಬಂತು. ನಿಜವಾಗೂ ನನಗೆ ನೆನಪಿಲ್ಲ. ಸೊ ಅದಾದಮೇಲೆ ದರ್ಶನ್ ಅವ್ರ ಜೊತೆ ಎಲ್ಲ ಫೋಟೋಸ್ಗಳು ಅದು ಇದು ಬರ್ತಾಯಿತ್ತು. ನೋಡಿದಾಗ ಅನಿಸುತ್ತೆ, ರೇ ಈ ಹುಡುಗಿನ ಸಮಥಿಂಗ್ ಆ ಹುಡುಗಿ ತಲೆಯಲ್ಲಿ ಏನೋ ಇತ್ತು ಇರ್ಬೋದು ಬಿಡು ಅದು. ಬಟ್ಟು ಎಲ್ಲರಿಗೂ ಒಂದು ಏನೋ ಸೆಟ್ಲ್ ಆಗಿಬಿಡ್ಬೇಕು ಅನ್ನೋದು ಇರುತ್ತೆ. ನನ್ನ ಇಂಡಸ್ಟ್ರಿಲಿ ಮಾತ್ರ ಅಲ್ಲ, ಇದು ಇಡೀ ಇದರಲ್ಲಿ ಏನೋ ನಾನು ಒಂದು ಸೆಟ್ಲ್ ಆಗಿಬಿಡ್ಬೇಕು ಇದ್ದೇ ಇರುತ್ತೆ ಅದು. ಅದರಲ್ಲೂ ಒಂದು ಹೆಣ್ಮಕ್ಳಿಗೆ ಆಲ್ರೆಡಿ ಒಂದರಲ್ಲಿ ಫೇಲ್ಯೂರ್ ಆಗಿರುವಂಥ ಹೆಣ್ಮಕ್ಳಿಗಂತೂ ಒಂದು ಸೆಟಲ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಆ ವಿಷಯದಲ್ಲಿ ಮಾಡ್ತಾರೆ, ದಟ್ಸ್ ಗುಡ್. ಆದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದ್ದು ಅದು ತಪ್ಪು. ಒಂದು ಹೆಣ್ಣನ್ನು ಬಿಡಿಸಿ ಅದನ್ನು ನಾವು ಪಡ್ಕೊಳ್ಳೋದು ಇದೆಯಲ್ಲ, ಅದೊಂದು ಅನ್ಯಾಯ. ನೀವು ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ರಿ ಪವಿತ್ರ ಅವ್ರಿಗೆ? ನನಗೆ ನಿಜವಾಗ್ಲೂ ನೆನಪಿಲ್ಲ, ವಾಪಸ್ ತೊಗೊಂಡಿದ್ದು ಎಷ್ಟು ಅಂತ ನೆನಪಿಲ್ಲ. ಯಾಕಂದರೆ ಎಲ್ಲ ಬ್ರ್ಯಾಂಡೆಡ್ ಚಪ್ಪಲ್ಗಳು, ಆ ಕಾಸ್ಟ್ಯೂಮ್ಸ್ಗಳು ಏನಿದೆ, ಬಳೆಗಳು, ಅವೆಲ್ಲದಕ್ಕೂ ಎಷ್ಟು ನಿಜ ನನಗೆ ಗೊತ್ತಿಲ್ಲ, ಒಂದು 50 ಅಥವಾ ಏನೋ ಇರ್ಬೋದು. ಯಾಕಂದ್ರೆ ನಿಜ ನನಗೆ ನೆನಪಿಲ್ಲ. ಇವತ್ತು ನೀವು ನೆನಪು ಮಾಡಿದ್ದಕ್ಕೆ ನಾನು ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳೋಕೆ ಬಂತು. ನಿಜವಾಗೂ ನನಗೆ ನೆನಪಿಲ್ಲ. ಸೊ ಅದಾದಮೇಲೆ ದರ್ಶನ್ ಅವ್ರ ಜೊತೆ ಎಲ್ಲ ಫೋಟೋಸ್ಗಳು ಅದು ಇದು ಬರ್ತಾಯಿತ್ತು. ನೋಡಿದಾಗ ಅನಿಸುತ್ತೆ, ರೇ ಈ ಹುಡುಗಿನ ಸಮಥಿಂಗ್ ಆ ಹುಡುಗಿ ತಲೆಯಲ್ಲಿ ಏನೋ ಇತ್ತು ಇರ್ಬೋದು ಬಿಡು ಅದು. ಬಟ್ಟು ಎಲ್ಲರಿಗೂ ಒಂದು ಏನೋ ಸೆಟ್ಲ್ ಆಗಿಬಿಡ್ಬೇಕು ಅನ್ನೋದು ಇರುತ್ತೆ. ನನ್ನ ಇಂಡಸ್ಟ್ರಿಲಿ ಮಾತ್ರ ಅಲ್ಲ, ಇದು ಇಡೀ ಇದರಲ್ಲಿ ಏನೋ ನಾನು ಒಂದು ಸೆಟ್ಲ್ ಆಗಿಬಿಡ್ಬೇಕು ಇದ್ದೇ ಇರುತ್ತೆ ಅದು. ಅದರಲ್ಲೂ ಒಂದು ಹೆಣ್ಮಕ್ಳಿಗೆ ಆಲ್ರೆಡಿ ಒಂದರಲ್ಲಿ ಫೇಲ್ಯೂರ್ ಆಗಿರುವಂಥ ಹೆಣ್ಮಕ್ಳಿಗಂತೂ ಒಂದು ಸೆಟಲ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಆ ವಿಷಯದಲ್ಲಿ ಮಾಡ್ತಾರೆ, ದಟ್ಸ್ ಗುಡ್. ಆದರೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದ್ದು ಅದು ತಪ್ಪು. ಒಂದು ಹೆಣ್ಣನ್ನು ಬಿಡಿಸಿ ಅದನ್ನು ನಾವು ಪಡ್ಕೊಳ್ಳೋದು ಇದೆಯಲ್ಲ, ಅದೊಂದು ಅನ್ಯಾಯ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.